ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಡವಲಕಾಯಿ ಮಜ್ಜಿಗೆ ಹುಳಿನ ಮಾಡ್ತಾಯಿದ್ದೇನೆ. ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಈ ಥರ ಪಡವಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 3 ಹಸಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬೇಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಹಾಗೆ ನೀರು ಅದು ಸ್ವಲ್ಪ ಮುಳುಗುವಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ಗ್ರೈಂಡರಿಗೆ ನಾನು 3 ತೆಂಗಿನ ಕಡಿನ ತುರಿದು ರುಬ್ಲಿಕ್ಕೆ ಹಾಕಿದ್ದೇನೆ. ಹಾಗೆ 6 ಗಾಂಧಾರಿ ಮೆಣಸನ್ನು ರುಬ್ಲಿಕ್ಕೆ ಒಟ್ಟಿಗೆ ಹಾಕಿದ್ದೇನೆ. ರುಚಿಯಾಗಿರುತ್ತೆ ಗಾಂಧಾರಿ ಮೆಣಸು ಹಾಕಿದರೆ. ಈಗ ಹೋಳುಗಳು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಬೇಯ್ತಾ ಇರಲಿ. ಇವಾಗ ನಾವು ಹಾಕಿರುವ ಮಿಶ್ರಣ ನುಣ್ಣಗೆ ರುಬ್ಕೊಂಡು ಬರ್ತಾ ಇದೆ. ಇದನ್ನು ತೆಗಿತೇನೆ. ಹೋಳುಗಳು ಆಗಲೇ ಬೆಂದಿದೆ. ಅದಕ್ಕೆ 1/4 ಸೌಟಿನಷ್ಟು ಸ್ವಲ್ಪ ಹುಳಿ ಇರುವ ಮಜ್ಜಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ನಾನು ರುಬ್ಬಿರುವ ಮಿಶ್ರಣನ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಕುದಿ ಬಂತು. ರುಬ್ಬಿರುವ ಮಿಶ್ರಣನ ಹಾಕ್ಕೊಳ್ಳೋಣ ಇವಾಗ. ಈ ಥರ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತೀರಾ ದಪ್ಪ ಆಗಿರಬಾರ್ದು, ತೀರಾ ತೆಳುವೂ ಆಗಿರಬಾರ್ದು, ಮೀಡಿಯಮ್ ಲೆವೆಲಲ್ಲಿ ಇರಬೇಕು. ಪುನಃ ನಾನು ರುಚಿಗೆ ಸ್ವಲ್ಪ ಉಪ್ಪು ಕಮ್ಮಿಯಾಗಿಟ್ಟು ಹಾಕ್ಕೊಂಡಿದ್ದೇನೆ. ಅವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿಬೇಕು. ಕುದ ನಂತರ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, ಇವಾಗ ಒಗ್ಗರಣೆ ಎಲ್ಲ ಕೊಟ್ಟಿದ್ದೇನೆ. ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಇನ್ನೊಂದು ಪಾತ್ರಕ್ಕೆ ತೆಗೆದು ಹಾಕ್ತಾ ಇದ್ದೇನೆ. ನೋಡಿ, ರುಚಿ ರುಚಿಯಾದ ಪಡವಲಕಾಯಿ ಮಜ್ಜಿಗೆ ಹುಳಿ ಅನ್ನದ ಜೊತೆ ಸವಿಬೋದು. ಥ್ಯಾಂಕ್ ಯು.